ಮಗಳೇ ಬಾ ಹೋಗ್ಬಿಟ್ಟು ಊರಾಗ ಹಂಗೇನೇನಿಯ ಓಡಾಡ್ಕೊಂಡ್ಬಿಟ್ಟು ಬರೋನಿ ಬಾ. ನನಗೂ ಬೇಜಾರಾಯ್ತೈತೆ, ಹೋಗ್ಬಿಟ್ಟು ಬರೋನಿ. ಅಲ್ಲ ಆ ಮನಿಯಾಳಿ ಅವಳೆಲ್ಲ ಮನಿಯಾಳಿ ಮುಗಿನ ಹೆಂಗೆ ಕಿತ್ಕೊಂಡೋದ್ಲು ನೋಡ್ದ. ನಾವು ಅದಕ್ಕೆ ಏನಾರ ಪಿಲಾನ್ ಮಾಡಿ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಇಲ್ಲೇ ಹೊಲ್ದ ಹತ್ರ ಕುಂತ್ಕೊಂಡ್ರೆ ನಮ್ಮ ತಲೆನಾಗೆ 10 ಪೈಸದ ಐಡಿಯಾಗಳು ಬರೋಕ್ಕಿಲ್ಲ ನಮಗೆ, ನಿನಗೂ ಗೊತ್ತು. ಅದಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ ಬಾ. ಸುಮ್ಮನೆ ಇನ್ನೇನು ನನಗೂ ಕೆಲಸ ಇಲ್ಲ, ಇವತ್ತು ಎಲ್ಲ ಮುಗೀತಲ್ಲ. ಬಾ ಓಡಾಡ್ಕೊಂಬಿಟ್ಟು ಬರೋಣ. ಅದಕ್ಕೆ ಏನಾರ ಓದ್ತಿದ್ರೆ ಇನ್ಫಾರ್ಮೇಷನ್ ಸಿಗ್ತಾ ಇರ್ತದೆ. ಈಚೆ ಕಡೆ ಎಲ್ಲರೂ ಏನು ಮಾಡ್ತಾವ್ರೆ, ಏನು ಬಿಡ್ತಾವ್ರೆ, ಅದೆಲ್ಲನೂ ಅರ್ಥ ಆಯ್ತದೆ ನಮಗೂ. ಬಾ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಊರಾಗ ಏನು ನಡೀತಾಯ್ತು ತಿಳ್ಕೊಂಬಿಟ್ಟು ಬರೋಣ. ಯಾಕೋ ಕಣಮ್ಮ, ನನಗಂತೂ ನನ್ನ ಜೀವನ ಸೊರೈತದೆ ಅಂತ ನೀವು ಅನ್ನಿಸ್ತಿಲ್ಲ ಕಣಮ್ಮ, ಬೇಜಾರಾಯ್ತೈತೆ. ಯಾಕೋ ಸುಮ್ಮನೆ ಡೈವರ್ಸ್ ಕೊಟ್ಬಿಟ್ಟು ತೆಪ್ಪು ಮಾಡ್ಬಿಟ್ನಾ ಅಂತ ಅನ್ನಿಸ್ತದೆ ಅನ್ನೋದಕ್ಕಿಂತ ನನಗಂತೂ ಸ್ಯಾನೆ ತೆಪ್ಪು ಮಾಡ್ಬಿಟ್ನಾ ಅಂತ. ನನ್ನ ಗಂಡಿನ ಏನು ಮಾಡ್ತಿದ್ದ ಅಂತ ಏನು ಕೋಟಿ ಏನು ಕೊಳ್ಳೆ ಗೊತ್ತಿಲ್ಲ, ಅವನ ಹತ್ರ ನನಗೂ ಗೊತ್ತು. ಆದ್ರೂ ನನಗಂತೂ ಬೇಜಾರಾಯ್ತೈತೆ ಕಣಮ್ಮ. ಊಟಕ್ಕನ ತಂದಾಕೋನಲ್ಲ ಅಂತ ಅಪ್ಪೆಲ್ಲೈತೋ ಅಪ್ಪನೂ ಗೊತ್ತಿಲ್ಲ, ಅಪ್ಪನ ಒಂದು ಇಡೀ ಅನ್ನ ಹಾಕೋದು. ಅಯ್ಯೋ ಬೇಜಾರಾಯ್ತೈತೆ ಕಣಮ್ಮ. ಬೇಜಾರು ಅಂತ ಕುಂತ್ಕೊಂಡ್ರೆ ಹಿಂಗೆ ನಾನು ನೀನು ಹಿಂಗೆ ಕುಂತ್ಕೊಂಡಿರ್ಬೇಕಾಯ್ತದೆ. ನೋಡಿ ಮೊದಲು ಹೋಗ್ಬಿಟ್ಟು ಫಸ್ಟು ಏನಾರ ಊರಾಗ ಇನ್ಫಾರ್ಮೇಷನ್ ಸಿಗ್ತದ ಅಂತ ಹೇಳ್ಬಿಟ್ಟು ಒಂದು ಹೆಜ್ಜೆ ನೋಡ್ಕೊಂಬಿಟ್ಟು ನೆಟ್ಟಿಗೆ ಬರೋಣ ನೋಡಿ. ನೋಡಮ್ಮಿ, ಹಿಂಗೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ, ನಾವು ಜೀವನ ಮಾಡಬೇಕು ಊರಾಗೆ. ಮನೆಗಿನೇ ಕಟ್ಕೊಂಡು ಏನಾರ ಮಾಡ್ಬೇಕು ಇಬ್ರು. ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಬಾ. ಅದೇನು ಪಂಚಾಯತಿ ಕಡೆಯಿಂದ ಮನೆ ಹಾಕಿಸ್ಕೊತಾರಲ್ಲ, ಅದನ್ನ ಹಾಕಿಸ್ಕೊಳಕ್ಕೂ ಏನಾರ ವ್ಯವಸ್ಥೆ ಮಾಡನಿ ನೋಡಿ. ಅಜ್ಜಿ ಹೆಂಗೈತ್ ಮನೆ ಎಲ್ಲ ಸಂದಕೈತಾ? ಸೂಪರ್ ಆಗೈತೆ ಕಣಪ್ಪ. ಮನೆ ಹಿಂಗ್ ತಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ರೆ ಬಾಡಿಗೆಗೆ ಬಂದಿದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಓಡೋಡಿ ಬಂದೆ. ಹೆಂಗಾರ ಮಾಡಿ ಇದನ್ನೇನಿಯ ನಮ್ಮ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರ್ತದೆ. ದೇವ್ರಣೆಗೂ ಮನೆ ಮಾತ್ರ ಭಾಳ ಬೊಂಬಾಟಾಗೈತೆ ಕಣಪ್ಪ. ಅದೇ ಹಳೆ ಮನೆನಾಗೆ ಇದ್ದು ತಾಲ್ ಕೆಟ್ಟೋಗ್ಬಿಟ್ಟಿತ್ತು. ಈ ಮನೆ ಸೂಪರ್ ಆಗೈತೆ. ನೀನು ಹೇಳ್ದಂಗೆ ನೀ ಹೆಂಗನ ಮಾಡಿ ಒಂಚೂರು ದುಡ್ಡು ಅಡ್ಜಸ್ಟ್ ಮಾಡ್ಬಿಟ್ಟು ತಗೊಬಿಟ್ರಿ ಮನೆಯ ಸ್ವಂತಕ್ಕೆ ಮಾಡ್ಕೊಂಡ್ಬಿಟ್ರಿ ನೆಮ್ಮದಿಯಾಗಿರ್ಬೋದಲ್ಲ. ನೀವು ನೆಮ್ಮದಿಯಾಗಿರ್ಬೋದು, ನಾನು ನೆಮ್ಮದಿಯಾಗಿರ್ಬೋದು. ಆ ಮನೆ ಸೋರ್ತದೆ ಮಾಡ್ತದೆ ಅನುಭವಿಸ್ಬೇಕಾಗಿತ್ತು, ಆದ್ರೆ ಈ ಮನೆ ಸೂಪರ್ ಆಗಿರ್ತದೆ ನೋಡು. ಅದನ್ನೇ ನಾವು ಪ್ಲಾನ್ ಮಾಡ್ತಾ ಇದೀವಿ, ಹೆಂಗನ ಮಾಡಿ ತಗೋಬೇಕು ಅಂತ ಹೇಳ್ಬಿಟ್ಟು. ಶಾಂತ, ರೀ? ಅದು ಈ ಶನಿವಾರ ಅಂದ್ರೆ ಇವತ್ತು ನಾಳೆ ಹೊಲ್ಡನ, ನಾಳೆ ಎಲ್ಲನೂ ನಾಳೆನೋ ಇಲ್ಲ ಬೇಡ ಮುಂದಿನ ವಾರಕ್ಕೆ ಹಾಕೊಳ್ಳೋಣ. ನಾಳೆ ಸ್ವಲ್ಪ ಕೆಲಸ ಐತೆ. ಮುಂದಿನ ವಾರಕ್ಕೆ ಎಲ್ರೂ ಇದಕ್ಕೆ ಹೋಗ್ಬಿಟ್ಟು ಬರೋಣ, ಟ್ರಿಪ್ ಹೋಗ್ಬಿಟ್ಟು ಬರೋಣ. ನಾವು ಮದುವೆ ಆದಮೇಲೆ ಹೋಗೇ ಇಲ್ವಲ್ಲ. ನಿಮ್ಮ ಅತ್ತೆನೂ ಕರ್ಕ, ಹಂಗೆ ನಮ್ಮ ಇಬ್ಬರು ಮಕ್ಕಳು ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಉಡುಪಿ ಅದು ಇದು ಎಲ್ಲ ಅಡ್ಡಾಡ್ಕೊಂಡ್ಬಿಟ್ಟು ಬರೋಣ. ಯವ್ವ ವಯಸ್ಸಾಯ್ತು ಕಣಪ್ಪ, ನನಗಂತೂ ವಯಸ್ಸಾಗೈತೆ. ನನ್ನ ಕೈಲಿ ಬರಕ್ಕನ ಆಯ್ತದ ಹೇಳು? ದೇವ್ರಣೆ ಬರಕ್ಕಂತೂ ಆಗಕ್ಕಿಲ್ಲ ನಂಗಂತೂ. ಅತ್ತೆ ನೀವು ನೋಡ್ದಂಗೆ ಆಯ್ತಿತ್ತ, ಬಂದಿದ್ರೆ ಬರ್ರಿ ಹೋಗೋಣ ಉಡುಪಿ. ಆಮೇಗಿಂದ ಅಲ್ಲೇನಿಯ 1 ಅವರ್ ಎಲ್ಲ ನೋಡ್ಕೊಂಬಿಟ್ಟು ಬಂದ್ರೆ ಆಯ್ತೆ. ನಾವು ಯಾಕಾಲಾಗಿತ್ತು ಒಂದು 5-6 ವರ್ಷದ ಮೇಲೆ ಆಯ್ತೇನೋ ಟ್ರಿಪ್ಪು ಗಿಪ್ಪು ಅಂತ ಹೋಗಿ. ನಮ್ಮ ಯಜಮಾನ್ರು ಬದುಕಿದ್ದಾಗ ತಾನೇ ಎಲ್ಲಿ ಕರ್ಕೊಂಡು ಹೋಯ್ತಿದ್ರು ನಿಮ್ಮ ಮಗ. ಬರ್ರಿ ಅತ್ತೆ ಹೋಗೋಣ. ಬರ್ರಿ ಹೋಗೋಣ, ಅದ್ರಾಗೇನಂತೆ. ನೀವು ನನಗೆ ಅಮ್ಮನ ಸಮಾನ, ನಿಮ್ಮನ್ನು ಬಿಟ್ಬಿಟ್ಟು ಹೋಗೋಕ್ಕಾಯ್ತದ ಹೇಳಿ? ಬರ್ರಿ ಎಲ್ಲರೂ ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬರೋಣ. ನಾನು ಮದುವೆ ಆದಮೇಲೆ ಪಾಪ ಇವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ. ಹುಡುಗರು ಪಾಪ ಅವ್ರನ್ನೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ನಾನು ಮದುವೆದಾಗ ಯಾವಾಗನ ರಜಾ ಹಾಕಂತೀನಿ, ಎಲ್ಲರೂ ಹೋಗ್ಬಿಟ್ಟು ಬರೋಣ. ಏನೋ ಕಣಪ್ಪ, ನನ್ನ ಮಗ ಇದ್ದಿದ್ರು ಇಷ್ಟು ಚೆನ್ನಾಗಿ ಕರ್ಕೊಂಡೋಯ್ತೀನಿ ಕಣಮ್ಮ ಅಂತ ಹೇಳ್ತಿರ್ಲ್ವ ನಾಕಾಣೆ. ಆದರೆ ನೀನು ಮಾತ್ರನೂ ಕರ್ಕೊಂಡೋಯ್ತೀನಿ ಬಾ ಅಂತ ಅಮ್ಮನ ಸಂಬಂಧ ಈಗ ನೋಡ್ತಿದ್ಯಾ. ನನಗಂತೂ ಇದಕ್ಕಿನ್ನೂ ಇನ್ನೇನು ಬೇಕು ಹೇಳಪ್ಪ. ನನಗಂತೂ ಭಾಳ ಖುಷಿ ಆಯ್ತದೆ. ಆದರೆ ಗಂಡ ಏನ್ರೋ ಇಬ್ರು ಹೋಗ್ಬಿಟ್ಟು ಬರ್ರಿ, ಮಕ್ಕಳು ಹೆಂಗೋ ನಾನು ನೋಡ್ಕೊತೀನಿ. ಏನು ಬೇಡ ಬರ್ರಿ, ನೀವು ಸುಮ್ಮನೆ ಬರ್ರಿ ಹೋಗ್ಬಿಟ್ಟು ಬರೋಣತ್ತೆ. ಇಲ್ಲ ಅಂತ ಅನ್ಬೇಡಿ, ಸರಿನೇ? ಸರಿ ಕಣವ, ಆಯ್ತು. ನಾನು ಆ ಕಡೆ ಎಲ್ಲ ಹೋಗಿಲ್ಲ, ನನ್ನ ಗಂಡ ಬದುಕಿದ್ದಾಗ ಹೋಗಿದ್ದೆ ನಾನು. ಮತ್ತೆ ನಮ್ಮ ಜೀವನ ಎಲ್ಲ ಪ್ರಾಬ್ಲಮ್ ಆಗೇ ಸತ್ಬಿಟ್ವಿ ನಾವಂತೂ. ಪ್ರಾಬ್ಲಮ್ಮು ಅದಕ್ಕೇನೇನಿಯ ಆಗಿಲ್ಲ. ಸರಿ ನೋಡಿರಿ, ಎಲ್ಲ ಒಂದು ಗಾಡಿ ಗಿಡಿ ಮಾಡ್ಕೊಂಡಾಗ ಹೋಗ್ಬಿಟ್ಟು ಬರೋಣ. ಸರಿ ಆಯ್ತು. ಅಲ್ಲ ಇವಾಗ ಕಾಸ್ಗಿಸ್ ಎಲ್ಲ ಸ್ಯಾನೆ ಖರ್ಚಾಗೈತೆಲ್ಲ. ಟ್ರಿಪ್ಪು ಅಂತ ಹೋದ್ರೆ 15-20 ಸಾವಿರ ಆಯ್ತದೆ. ಕಾರ್ ಮಾಡ್ಕೊಂಡು ಹೋಗ್ಬೇಕು, ಕಾರ್ ಬಾಡಿಗೆ ಏನು ಎಲ್ಲ ಕಷ್ಟ ಆಗಕ್ಕಿಲ್ವಾ? ಇಲ್ಲ, ನನ್ನ ಫ್ರೆಂಡ್ ಏನೇನಿಯ ಕಾರ್ ಐತೆ, ಕಾರ್ ಇತ್ಕೊಂಡು ಪೆಟ್ರೋಲ್ ಅಂತ ಹಾಕಿಸ್ಕೊಂಡು ನಾನೇ ಓಡಿಸ್ತೀನಿ. ಕಾರೇನು ತೊಂದರೆ ಇಲ್ಲ, ನಾನೇ ಓಡಿಸ್ತೀನಿ ಬಿಡು. ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬರೋಣ. ನನ್ನ ಫ್ರೆಂಡು ತುಂಬ ಒಳ್ಳೆಯವನು, ಇಲ್ಲ ಅಂತ ಅನ್ನೋದಿಲ್ಲ. ಅವನಂತೂ ಎಲ್ಲನೂ ಅವನು ಪಾಪ ಇದು ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ ದುಡ್ಡಿನ ಬಗ್ಗೆ. ಎಲ್ಲನೂ ಓಡಾಡೋ ಟೈಮಾಗ ಓಡಾಡಬೇಕು. ಪಾಪ ನೀನು ಎಲ್ಲಿಗೂ ಹೋಗಿಲ್ಲ, ನೀನು ನೋಡಿದ್ರೆ ನನಗೂ ಬೇಜಾರಾಗ್ತೈತೆ. ಓಡಾಡ್ಕೊಂಡ್ಬಿಟ್ಟು ಬರೋಣ ಬಿಡು. ನಿಮ್ಮನ್ನ ಮದುವೆ ಮಾಡ್ಕೊಂಡು ಇದಕ್ಕೂ ನಿಜವಾಗೂ ಸಾರ್ಥಕನೇ ಆಯಿತು ಬಿಡಿ. ಭಾಳ ಖುಷಿ ಆಯ್ತಾಯ್ತು ನನಗಂತೂ. ತುಂಬ ಖುಷಿ ಆಯಿತು. ನಿನ್ನ ಮದುವೆ ಮಾಡ್ಕೊಂಡಿದ್ದು ನನಗೆ ಖುಷಿನೇ. ಯಾಕೆ ಹೇಳು? ಹೆಂಗೋ ನನ್ನ ಮಗನ ಎಲ್ಲರನ್ನೂ ಸಂದಾಗಿ ನೋಡ್ಕೊತಾ ಇದೆಯಾ ನೀನು? ಭೇದ ಭಾವ ಮಾಡೋಕ್ಕಿಲ್ಲ. ನನ್ನ ಮಕ್ಕಳು ನಿನ್ನ ಮಕ್ಕಳು ಅಂತ ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಅಂದರೆ, ನನಗಂತೂ ಯಾವ ತಾಪತ್ರ ಏನೂ ಇಲ್ಲ ನೋಡಿ ಮನೆ ಕಡೆ. ಬಿಡಿ, ಒಬ್ರಿಗೊಬ್ರು ಪುಣ್ಯ ಮಾಡ್ಕೊಂಡಿದ್ದೀವಿ ಅಂದರೆ ಆಯಿತು. ಸರಿ, ನೀವು ಕೆಲ್ಸಕ್ಕೆ ಹೋಯ್ತೀರಿ, ನಾವು ಹೊರಡ್ರಿ. ನಾನು ಎಗ್ ರೈಸ್ ಅಂಗಡಿ ತಕ್ಕ ಹೋಗ್ಬೇಕು. ಆ ಅಕ್ಕಯ್ಯ ತಿರುಗಿ ಬೇಜಾರು ಮಾಡ್ಕೊತದೆ ಲೇಟಾಗಿ ಹೋದ್ರೆ. ಸರಿ. ಇವಳು ಆ ಶಾಂತಮ್ಮವ್ರ ಅತ್ತೆ ಅಲ್ವೇನಮ್ಮ? ಅವ್ರ ಅತ್ತೆನೇನಿಯ ಏನೋ ಮಾತಾಡ್ತಾವಳೆ.
ನೀನು ಏನೇ ಹೇಳಮ್ಮಿ ದೇವ್ರಣೆಗೂನುವೆ ನನ್ನ ಸೊಸೆಗೆ ಸಿಕ್ಕಿರೋ ಗಂಡನಂತ ಹುಡುಗನ ಪಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ನಾನಂತೂನುವೆ ಆ ಅಲ್ಲ ನಮ್ಮ ಶಾಂತಮ್ಮ ಆ ಆ, ಈ ಮನೆ ಇಕ್ಕಟ್ಲಾಯ್ತದೆ ನಮ್ಮ ಅತ್ತೆಗೆ ಆಗಕ್ಕಿಲ್ಲ ಈ ಮನೆನುವೆ ಅಂತ ಒಂದು ಮಾತು ಅಂದ್ಲಂತೆ ಒಂದು ಮಾತು ಹಂಗೆ ಒಂದಿದ ತಕ್ಷಣ ನೀನಿಯ ನೋಡ್ದ ಹೊಸ ಮನೆ ನಿನಿಯ ಸಂದಕಿರೋ ಮನೆ ನಿನಿಯ ಸೂಪರ್ ಆಗಿರೋ ಮನೆ ನಿನಿಯ ಮಾಡ್ಬಿಟ್ಟವನೇ. ಇದೇನೇ ಇದು ನಿನ್ನ ಗಂಡ ಹೊಸ ಮನೆಯ ಮಾಡೋನಂತೆ. ಏನೇ ಸಮಾಚಾರ? 10 ಪೈಸಾ ಗೊತ್ತಿರಲಿಲ್ಲ, ಜೈಲಾಗಿದ್ದ 5 ರೂಪಾಯಿ ವಾಲಿತಿದ್ದ, ಅದು ಹೆಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ಮನೆಯ ಬಾಡಿಗೆಗೆ ಮಾಡವನಿ ಅಂತ ಅನ್ನಿಸ್ತದೆ. ನೋಡ್ದ ನಮಗಾದ್ರೆ ಏನು ಕೊಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಎಂಥದೂ ಇಲ್ಲ. ನೋಡು ಇವಳು ಅವಳ ಮಿಟ್ಟುಗಳಾಡಿ ಅದು ಏನು ಮರುಳು ಮಾಡವಳು ಏನು ಕತ್ತಿಯೋ ನಾಕಾಣಿ. ನೋಡ್ದ ನಮಗೆ ಕೊಡ್ದಿದ್ದೋನು ಇವಾಗ ಅವಳು ತಗೊಂಡೋಗಿ ಹೊಸ ಮನೆಗೆ ಇಕ್ಕಿರೋದು ನೋಡಿ ಕರ್ಕೊಂಡೋಗ್ಬಿಟ್ಟು ಇಡ್ರಿಸಿರೋದು. ನಾನು ನೀನಿವತ್ತು ಗುಡಿಸ್ಲುನಾಗ ಬಿದ್ದಿದ್ದೀವಿ. ಹ್ಞೂ ಕಣಮ್ಮ, ಅದೇನು ಮೋಡಿ ಮಾಡೋಳ ಬೇವಸ್ತಿ. ಥೂ ಅವಳನ್ನ ಯಾಕೊತ್ತು ಬಿದ್ದಾನ ಹೋಗ್ಲಿಲ್ಲ, ನಾನು ಹೋಗಿ ಸೇರ್ಕತಾ ಇದ್ದೆ. ಥೂ ಅಷ್ಟೇ ಅಲ್ಲ, ನಮ್ಮ ಒಳಿಮಯ್ಯ ನಾನು ಒಳಿಮಯ್ಯ ಅಂತಾನೆ ನೀ ಅಂದ್ಬಿಡ್ತೀನಿ ಬಿಡು. ಅವಳು ನನ್ನ ಸೊಸೆ ಅಲ್ಲ, ನನ್ನ ಮಗಳು ಸಮಾನನೇ ನೀ ಅವಳಂತೂ. ನಮ್ಮ ಒಳಿಮಯ್ಯ ಪಟ್ನ ಕಟ್ಟಿಸ್ಕೊಬಿಟ್ಟು ಬರ್ತಾನೆ. ನೀನು ನೋಡಬೇಕು ಬ್ಯಾಡ 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 ಅಂತ ಹೇಳಿದ್ರು ಇಲ್ಲ ಇಲ್ಲ ತಿನ್ಬೇಕು ನೀವು ಅಂತ ಹೇಳ್ಬಿಟ್ಟು ತರಿಸಿ ಹಂಗೆ ತರಿಸ್ಕೊಡ್ತಾನೆ. ನನಗಂತೂ ಒಂದೊಂದ್ಸಲ ಏನಕ್ಕಪ್ಪ ಇಷ್ಟೊಂದು ದುಡ್ಡು ಖರ್ಚು ಮಾಡಿಯ ನೀನು ಮಕ್ಳಿಗೋಸ್ಕರ ಅಂತೀನಿ. ಅಮ್ಮ ಕೈಯಾಗ ಪಟ್ನ ಇಲ್ದಿದ್ದು ಬರೋದೇ ಇಲ್ಲ ನೋಡು. ಅಷ್ಟು ಒಳ್ಳೆನ್ ಕಣಮ್ಮ ನಮ್ಮ ಒಳಿಮಯ್ಯ ದೇವ್ರಾಣೆಗೂ. ನಾನು ಮೊದಲಿಗೆ ಈ ಬೇವರ್ಸಿಂಗ್ ಕಟ್ಕೊಂಡು ನಾವು ಬೇವರ್ಸಿ ಬಾಳ್ಬೇಕಾಯ್ತದೇನೋ. ನನ್ನ ಸೊಸೆನ ತಲೆ ಕೆಡಿಸ್ಬಿಟ್ಟವನೇ. ಅವನ ತಾಗೇನು ಆಸ್ತಿ ಇಲ್ಲ ಪಾಸ್ತಿ ಇಲ್ಲ, ಏನೋ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ. ಆದರೆ ದೇವರು ದೊಡ್ಡವನು ದೇವ್ರಾಣೆಗೂ. ಅದು ಯಾ ಪುಣ್ಯನೋ ಏನು ಕತಿಯೋ ನಾಕಾಣೆ ಅಂತೂ ಇಂತೂನು ಹೆಂಗೋನೋ ಒಳ್ಳೆ ಒಳಿಮಯ್ಯ ಸಿಕ್ಬಿಟ್ಟವನಿ. ಅಯ್ಯೋ ಎಂಥ ಒಳ್ಳೆನೋ ಅಂಥ ಒಳ್ಳೆನ್ ಬಿಡು. ಇಲ್ಲಿ ನಾವು ತಿನ್ನೋ ಕೂಳಿ ಇಲ್ದಿದ್ದಂಗೆ ಸಾಯ್ತಾ ಇದ್ದೀವಿ, ಅವ್ನು ಮಾತ್ರ ಪಟ್ನ ಕೊಟ್ಟಿಸ್ಕೊಂಡು ಕೊಡ್ತಾವ ನೋಡಮ್ಮ. ಅದು ಯಾಕಮ್ಮ ನಮ್ಮ ಹತ್ರ ಇದ್ದಾಗ ಎಲ್ಲರೂ ಕೆಟ್ಟವರಾಗಿ ಏನೇ ಇರ್ತಾರೆ, ಬೇರೆ ತಗೋದಾಗ ಮಾತ್ರ ಸಡನ್ನಾಗಿ ಒಳ್ಳೆಯರಾಗೋಗ್ಬಿಡ್ತಾರೆ. ನಮಗೆ ಏನೇ ಕೊಟ್ಟಿಸ್ಕೊಂಡು ಕೊಟ್ಟಿದ್ರೆ ನಾವೇನಾದರೂ ಬೇಡ ಅಂತ ಹೇಳ್ತಿದ್ವಾ ಹೇಳು? ನಾವು ಸಂದಕ್ಕೆ ಏನೇ ನೋಡ್ಕೊತಿರ್ಲಿಲ್ವಾ? ನೋಡು ನಮ್ಮ ಹತ್ರ ಇದ್ದಾಗ 10 ಪೈಸೆ ಏನು ಕೊಡ್ದಿದ್ದಂಗೆ ಈಗ ಅವಳು ತಗೋದಾಗ ಮಾತ್ರ ನೋಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇರೋದು. ಥೂ ಬೇಕಂತಾನೆ ಹಿಂಗೆ ಮಾಡ್ತಾನೋ ಏನೋ. ಮಗಳೇ ಅದಲ್ಲ, ಆ ಮುಳ್ಳಿ ಅದು ಎಷ್ಟು ನಾಟಕ ಆಡ್ತಾಳೆ ಅಂತ ಯೋಚನೆ ಮಾಡು. ಗಂಡನ ಚೆನ್ನಾಗಿ ಬುಟ್ಟಿ ಹಾಕೊಬಿಟ್ಟು ನೈಸ್ ಮಾಡ್ಕೊಂಬಿಟ್ಟು, 2ನೇ ಮದುವೆ ಅಲ್ವಾ, ನೈಸ್ ಮಾಡ್ಕೊಬಿಟ್ಟು ಗಂಡನ ಹೆಂಗೆ ಬುಟ್ಟಿಗೆ ಹಾಕೊಂಡು ಕೆಡವ್ಕೋಬೇಕು ಅಂತ ಹೇಳ್ಬಿಟ್ಟು ಸಂದ ಗೊತ್ತೈತೆ ಅನ್ನಿಸ್ತದೆ. ಅದಕ್ಕೆ ನೀನು ಹಿಂಗೆ ಆಟಗಳಾಡ್ತಿರೋದು ಅಂತಂದರೆ ಎಂಥ ದರಿದ್ರ ಬುದ್ಧಿ ಇರಬೇಡ, ದರಿದ್ರ ಹೇಳು. ನನಗಂತೂ ಸಾಕು ಹೋಗ್ಬಿಟ್ಟೈತೆ ನಂಗಂತೂ. ಅವಳ ಬುದ್ಧಿನೇ ಇಷ್ಟ ಆಗಕ್ಕಿಲ್ಲ ನನಗೆ. ಹಂಗೇನೇನಿಯ ಈಗ ಈ ಮುಂದಿನ ವಾರ ಎಲ್ಲರೂ ಕಾರ ಮಾಡ್ಕೊಂಡು ಟ್ರಿಪ್ ಹೋಗನಿ 1 ಅವರ್ಗೆ. ಆಮೇಕಿಂದ ಅದು ಅಂತದೆ ಉಡುಪಿಗೆ ಎಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ರೆಡಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಏನು ಬರುವಂತ ಮಾಡ್ದ. ನಾನು ಅಲ್ಗೂ ಬರೋಕ್ಕಿಲ್ಲ ಕಣ, ನನಗೆ ಟೈಮ್ ಆಗಕ್ಕಿಲ್ಲ, ನನ್ನ ಕೈಲಾಗಕ್ಕಿಲ್ಲ, ನಾನು ನಮ್ಮ ಮಗಳು ಮನೆಗೆ ಹೋಗ್ಬೇಕು ಅಂತ ಅಂದೆ. ಆದ್ರೂ ಬಲವಂತ ಮಾಡ್ತಾವನಿ ಬರಬೇಕು ಅಂತ. ಹೋಗ್ಬಿಡ್ಬಾಕ ಕರಿಯೋದೇ ಒಪ್ರೂಪಾಯಿಗೆ ಆರಾಮ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಕರಿತಾವನಿ ಅಂತಂದ್ರೆ ನೀನು ಹೋಗ್ಬಿಟ್ಟು ಬರ್ಬೇಕು ತಾನೇ. ಅಯ್ಯೋ ಟ್ರಿಪ್ ಎಲ್ಲ ಮಗಳೇ ಹನಿಮೂನ್ಗೆ ಏನೋ ಒಯ್ತಿರ್ಬೇಕು ಅಂತ ಅನ್ನಿಸ್ತದೆ ನಿನ್ನ ಗಂಡ. ನೋಡ್ದ ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಕರ್ಕೊಂಡು ಹೋಯ್ತಾನಂತೆ ಟ್ರಿಪ್ಗೆ. ಎಲ್ಲ ಹನಿಮೂನ್ ಮದುವೆ ಆಗೈತಲ್ಲ ಈಗ ಹನಿಮೂನ್ಗೆ ಅಂತ ನೀನು ಕರ್ಕೊಂಡು ಹೋಯ್ತಿರ್ಬೇಕೇನೋ. ನಾನು ಹೋಗೋಕ್ಕೇನು ಇಷ್ಟ ಇಲ್ಲ ಅಂತಲ್ಲ, ಹೊಸ್ದಾಗ ಮದುವೆ ಮಾಡ್ಕೊಂಡವ್ರಲ್ಲ ಗಂಡ ಏನಾರು ಹೋಗ್ಬಿಟ್ಟು ಬರಲಿ, ಅದೇ ಅಂಥದ್ದು ನಿಮ್ಮೂನು ಅಂತ ಒಯ್ತಾರಲ್ಲವ ಹಂಗೇನಾರ ಒಯ್ತವ್ರೇನೋ ಹೋಗ್ಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಿದ್ದೆ. ಸುಮ್ಮನೆ ಯಾಕೆ ಹೋಗ್ಬಿಟ್ಟು ಬರಲಿ ಅವರ ಸಂದಕ್ಕಿರಲಿ ಅಂತ. ಆದರೆ ನನ್ನ ಸೊಸೆ ನಮ್ಮ ಒಳಿಮ ಇಬ್ರೂ ಬಲವಂತ ಮಾಡ್ತಾವ್ರೆ, ನೀನು ಬರಲೇಬೇಕು ಅಂತ ಹೇಳ್ಬಿಟ್ಟು. ಇನ್ನೇನು ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ. ಕರೆದ ಮೇಲೆ ಅಯ್ಯೋ ಬಿಡು ಹೋಗ್ಲೇಬೇಕು ನಾನಂತೂ. ಅದಕ್ಕೆ ಸರಿ ಅಂತಂದೆ, ಮಕ್ಳನ್ನ ಬೇರೆ ಹಿಡ್ಕೊಳಕ್ಕೆ ಒಬ್ರು ಬೇಕಲ್ಲ, ನಾನು ಹಿಡ್ಕೊತೀನಿ. ಹೆಂಗೋ ಮಕ್ಕಳನ್ನ ಅವರು ಸಂದಕತ್ತಾಗ ನೋಡ್ಕೊಂಬಿಟ್ಟು ಬರಲಿ ಬಿಡವ. ನನಗೆ ಸತ್ತೋಗಿರೋ ಮಗ ಹುಟ್ಟು ಬಂದಂಗೆ ಆಯಿತು ಕಣಮ್ಮ. ನನಗಂತೂ ದೇವ್ರನೇ ಹಂಗೆ ಅನ್ನಿಸ್ತಾಯ್ತು ನನಗೆ. ಸತ್ತಿರೋ ಮಗನೇ ಹುಟ್ಬಿಟ್ಟು ಬಂದು ನಾನು ನೋಡ್ಕೊತಾವ ನೀನು ಅಂತ ಹೇಳ್ಬಿಟ್ಟು. ನನ್ನ ಮಗ ಇದ್ದಿದ್ರು ಹಿಂಗೆ ನೋಡ್ಕೊತಿರಲಿಲ್ಲ ತಗ. ಆದ್ರೂ ಮಗನ ಸಮಾನ ಬಂದ್ಬಿಟ್ಟ ನನಗೆ ದೇವ್ರನೇ. ಇಂಥ ಸೊಸೆ ಪಡೆಯೋಕ್ಕೂ ನಾನು ಪುಣ್ಯ ಮಾಡಿದ್ದೀನಿ. ಬೇರೆ ಯಾವಳನ್ನ ಗಂಡ ಸತ್ಬಿಟ್ಟಿದ್ರೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿರೋಳು. ಆದರೆ ನನ್ನ ಸೊಸೆ ಅಂತವಳಲ್ಲ ಕಣಪ್ಪ, ಕಣ್ಣಿಗೆ ಕಣ್ಣು ಅತ್ತೆ ಅಂತ ನೋಡ್ಕೊತಿತ್ತಾಳೆ. ಏನೋ ಕಣಕ್ಕ ಶಾನೆ ಅದೃಷ್ಟ ಮಾಡಿದ್ಯಾ ತಕ. ಹಂಗೇನಿಯ ಶಾಂತನು ಅಷ್ಟೇನಿಯ ಬೋಲು ಅದೃಷ್ಟ ಮಾಡ್ಬಿಟ್ಟವಳು ಶಾಂತನು. 2ನೇ ಮದುವೆಗೆ ಒಬ್ಬರು ಭಯ ಎದ್ರುಕತ್ತಾರೆ, ಕೆಟ್ಟ ಮಕ್ಕಳು ಸಿಕ್ಬಿಡ್ತಾರೇನೋ, ಸರಿಯಾಗಿರೋರು ಸಿಗಲ್ವೇನೋ, ಲೋಫರ್ಗಳು ಸಿಕ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಅವರು ಶಾನೆ ಎದ್ರುಕಂತಾರೆ. ಅಂಥದ್ರಾಗೆ ಹೆಂಗೋನು ಒಳ್ಳೆ ನುಡಿಕೊಂಡು ಮಾಡ್ಕೊಂಡವಳ್ತಾಗ. ನನಗೂ ಸಮಾಧಾನ ಆಯಿತು. ಹೆಂಗೋ ಈ ವರ್ಷಕ್ಕೆ ಹೆಂಗೋ ಎಲ್ಲನೂ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೂ ಸಮಾಧಾನ ಆಯಿತು. ಅಮ್ಮ ಕೇಳಿಸ್ಕೊಂಡ ನನ್ನ ಗಂಡನು ಹೊಗಳ್ತಿರೋದನ್ನ ನೀನೊಂದು ದಿನಕ್ಕೂ ಹಿಂಗೆ ನೋಡ್ಕೊಂಡ್ಲಿಲ್ಲ. ಆದರೆ ಲೆಕ್ಕ ಹಾಕು ಹೆಂಗೂ ನೋಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನನಗಂತೂ ಹೊಟ್ಟೆಲ್ಲ ಉರಿತೈತೆ. ಅಲ್ಲಿ ನಿಂತಿರೋದು ಇವಳಲ್ವೇ? ಮಮತಿ ಅಲ್ವೇ? ಮಮತಿ ಏನು ಅಲ್ಲಿ ನಿಂತ್ಕೊಂಡಿದ್ಯಾ? ಬಾ ಮಮತಿ ಬಾ. ಏನು ಇತ್ಲಾಗ ಹೊಂಟ್ಬಿಟ್ಟೆ? ಏನಿಲ್ಲ, ಹೊಸಿ ಕೆಲಸ ಇತ್ತು, ಅದಕ್ಕೆ ನೀವು ಹೋಗ್ಬೇಕಿತ್ತು, ಅದಕ್ಕೆ ಹೊಂಟೆ. ಹೊಸಿ ಕೆಲಸ ಇತ್ತು.
ಏನೋ ಬಿಡಮ್ಮಿ ನಿನ್ನ ಅದೃಷ್ಟ ಎಲ್ಲ ನನಗೆ ಬರ್ಕೊಟ್ಬಿಟ್ಟಿಂದಂಗೆ ಇದೆಯಾ ನೀನಂತೂ ಅಬ್ಬಬ್ಬಾ ನೀನು ಒಳಿಮೈನ ನಾನು ಕೊಟ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ. ಅವ್ನು ಒಳಿಮೈ ಅಲ್ಲ, ಅವನು ದೇವ್ರು ಇದ್ದಂಗೆ ನಮ್ಮ ಒಳಿಮಯ್ಯ ದೇವ್ರು ಸಮಾನನೇನಿಯ. ಭಾಳ ಒಳ್ಳೆ ಮನುಷ್ಯ ಬಿಡು. ನಿನಗಿರೋ ಅದೃಷ್ಟ ಈಗ ನನಗೆ ಬಂದ್ಬಿಟ್ಟೈತಾಗ. ಅಯ್ಯಯ್ಯೋ ಎಷ್ಟು ಪಿರುತಿಯಿಂದ ನೋಡ್ಕೊತಾನೆ ಗೊತ್ತೇನಮ್ಮಿ. ಪುಣ್ಯ ಮಾಡಿದ್ವಿ ನಾವಂತೂ. ನಿಮ್ಗೇನೋ ಹಣೆ ಬರಹ ಇರ್ಲಿಲ್ವೇನೋ ಬರ್ಕೊಟ್ಬಿಟ್ರಿ ಅತ್ತಾಗೆ. ನನ್ಗಂತೂ ಸಂದ ಖುಷಿಯಾಗಿದ್ದೀನಪ್ಪ. ಆ ಏನ ಖುಷಿಯಾಗಿರ್ರಿ. ಯಾರ ಹಣೆ ಬರಹದಾಗ ಏನೇನು ಬರ್ದಿರ್ತೈತೋ ಅದೇ ನೀನೇ ಆಗೋದು. ಮಮತಿ, ಅಯ್ಯೋ ನೋಡ್ದ ಟ್ರಿಪ್ ಎಲ್ಲ ಕರ್ಕೊಂಡು ಹೋಯ್ತವನಂತೆ. ಅದೇ ಯಾರೇ ಸಾವುಕಾರರು ಮನೆ ಇತ್ತಲ್ಲ, ಆ ಮನೆಯ ತಕೊಂಡು ಬಾಡಿಗೆಲ್ಲ ಇಟ್ಕೊಂಡವನಂತೆ ಹೆಂಡ್ತಿನ. ನಿಮ್ಮ ಮಗಳು ಮದುವೆದೇನಾಯ್ತು? ಅದು ಯಾವುದೋ ಹುಡುಗಂದು ಮೋಸ ಮಾಡ್ಬಿಟ್ರಿ ಅಂತ ಹೇಳ್ತಿದ್ರಲ್ಲ. ನೀವೇ ಮೋಸ ಮಾಡಕ್ಕೆ ಯಾಕೆ ಹೋಗಿದ್ರಿ? ಅದೇ ಹುಡುಗನ್ನೇ ಮದುವೆ ಮಾಡ್ಕೊಂಡಿದ್ರೆ ಚೀನಪ್ಪಾನ ಅಂತ ಹೋಗ್ಬೋದಿತ್ತ? ನಿಮ್ಮ ಒಳಿಮಯ್ಯ ನೋಡು ಹೆಂಗೋ ಅತ್ತಾಗ ಮದುವೆ ಮಾಡ್ಕೊಂಬಿಟ್ಟತ್ತಾಗೆ ಯಾವುದೋ ಒಂದು ಹುಡುಗಿನ ತಗ ಸೆಟ್ಲ್ ಆಗೋಗ್ಬಿಟ್ಟಾತಾಗೆ. ಭಾಳ ಒಳ್ಳೆನಾಗೋಗ್ಬಿಟ್ಟವ್ನು ಇವಾಗ. ಹೇಳ್ತಾ ಇತ್ತಲ್ಲ ಅಜ್ಜಿ, ನನಗೂ ಕೇಳೋಕ್ಕೆ ಒಂಥರ ಖುಷಿ ಆಯ್ತದೆ. ಏನು ಶಾಂತಮ್ಮನೂ ದುಡಿತಾಳೆ, ಗಂಡನೂ ದುಡಿತಾನೆ. ಅದೇನೋ ಇರೋ ಮನೆನೇನಿಯ ಸ್ವಂತಕ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒದ್ದಾಡ್ತಾವ್ರಂತ ಇಬ್ರು ಮಾಡ್ಕೊಂಬಿಡ್ತಾರೆ ಬಿಡು ಆದಷ್ಟು ಬೇಗನೇನಿಯ. ಅಯ್ಯೋ ಮಾಡ್ಕೊಂಡ್ಲಿ ಬಿಡಕ, ನಮ್ಗೇನಾರ ಹೊಟ್ಟೆ ಊರಿನೇ. ನಮ್ಗಂತವು ಕೆಲ ಹೊಟ್ಟೆ ಊರಿನೇ ಇಲ್ಲಪ್ಪ. ಯಾರೋ ಒಬ್ರು ಸಂದಕ್ಕಿದ್ರೆ ಸಾಕು. ನಾವೇ ಸಂದಕ್ಕಿರ್ಬೇಕು ಅಂತ ಏನೂ ಇಲ್ಲ. ಯಾರೋ ಒಬ್ರು ಸಂದಕ್ಕಿದ್ರೆ ಅಷ್ಟೇನೇ ಸಾಕು. ಇನ್ನೇನು ಏನೋ ಕಣವ, ನಿನ್ನಿಂದನೇ ಸಾರ್ಥಕಾಗೋಗ್ಬಿಡ್ತು. ಬಿಡವ, ನನಗೆ ಬಿಟ್ಕೊಟ್ಟ ನಿನ್ನ ಒಳಿಮಯ್ಯನ. ನನ್ನ ಒಳಿಮಯ್ಯ ಆಗವನು ಇವಾಗ. ಒಳಿಮಯ್ಯ ಅಲ್ಲ, ನನ್ನ ಮಗ ಆಗ್ಬಿಟ್ಟಿರೋದು. ನೀನೇನು ಹೇಳು, ಅವಳು ನನ್ನ ಮಗಳ ಥರ, ನನ್ನ ಮಗನ ಥರ ನನಗೆ ಅಷ್ಟು ಸೂಪರಾಗಿ ನೋಡ್ಕೊತಾರೆ ಕಣವ. ಹೆಂಗೋ ಬಿಡು. ನಿನ್ನ ಮಗಳಿಗೂ ಒಳ್ಳೇದಾಯ್ತದ ಬಿಡು. ನಿನ್ನ ಮಗಳಿಗೂ ಬೇರೆ ಕಡೆ ಯಾವ್ದನ ಸಂಬಂಧ ನೋಡ್ಬಿಟ್ಟು ಮಾಡು. ನಿನ್ನ ಮಗಳಿಗೂ ಒಳ್ಳೇದಾಗಲಿ. ನಾವು ಟ್ರಿಪ್ ಹೋಯ್ತಾ ಇದೀವಿ. 1 ಅವರ್ ಕಡೆಗೆ ಟ್ರಿಪ್ ಹೋಯ್ತಿದೀವಿ. ಉಡುಪಿ 1 ಅವರ್ ಎಲ್ಲಂದ್ರೆ ಹೋಯ್ತಾ ಇದೀವಿ. ಓಡಾಡ್ಕೊಂಬಿಟ್ಟು ಬರ್ತೀವಿ. ಒಳ್ಳೇದಾಗ್ಲಿ. ನೋಡಿಗೆ ಹೊಟ್ಟೆ ಉರಿಸ್ಬೇಕು ಅಂತಾನೆ ಮುದುಕಿ ಉರಿಸ್ತಾವಳೆ ಅಂತ ಅನ್ನಿಸ್ತದೆ ನನಗಂತೂ. ಹೊಟ್ಟೆ ಚೆಂಡ ಹಾಕ್ದಂಗೆ ಆಯ್ತಾಯ್ತು ನನಗಂತೂ. ಬೇವರ್ಸಿಗಳು ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಯವ್ವ ಸಾಕು ಸವಾಸ. ನೋಡಿ ಸುಮ್ಕೆನೆಯ ಎಂಥ ಹೊಟ್ಟೆ ಉರಿತೈತೆ ಅಂದರೆ ದರಿದ್ರರು ಅವರೇ ಸಂದಕ್ಕಿರ್ಲಿ ಬಿಡು. ನಾವೇ ಹಾಳಾಗಿ ಬಿದ್ದೋಗೋಣ. ಇದಕ್ಕೆ ಏನಾರ ಒಂದು ದಾರಿ ಮಾಡ್ತೀನಿ ನಾನು. ನೋಡಿ ಸುಮ್ಕೆನೆಯ. ಅಮ್ಮ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇನಮ್ಮ ನನಗೆ. ನೋಡಿಯೇ ಇಲ್ಲಿ ಮಾತಾಡೋದು ಬೇಡ, ಅಲ್ಲೆಲ್ಲ ಮಾತಾಡೋಣ. ನೋಡಿ ಸರ್ನ ಸುಮ್ಕೆನೆಯ.